ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ. ವಿವಾದ ಅಂದರೆ ಇವ್ರಿಗೆ ಇಷ್ಟನಾ ಅಥವಾ ವಿವಾದಕ್ಕೆ ಇವರಿಷ್ಟನಾ ಗೊತ್ತಿಲ್ಲ, ಬಟ್ ಸದಾ ಒಂದು ವಿವಾದ ಇವ್ರ ಸುತ್ತಕೊಳ್ತಾನೆ ಇರುತ್ತೆ. ಇವರನ್ನ ನಾವು A³ ಮುಖಾಂತರ ವರ್ಣಿಸಬಹುದು. ಫಸ್ಟ್ A ಸ್ಟ್ಯಾಂಡ್ಸ್ ಫಾರ್ ಆಕ್ಟರ್, ಸೆಕೆಂಡ್ A ಫಾರ್ ಅನ್ ಆಕ್ಟಿವಿಸ್ಟ್, ಥರ್ಡ್ A ಈಸ್ ಅಹಿಂಸಾ. ಎಸ್, ನಮ್ಮ ಜೊತೆಗೆ ಇವತ್ತು ಚೇತನ್ ಅಹಿಂಸಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಚೇತನ್ ಅವರೇ, ಹೇಗಿದ್ದೀರಾ? ನಮಸ್ಕಾರ ಸಂತೋಷ, ಚೆನ್ನಾಗಿದ್ದೀನಿ. ಈಗ ಹೇಗಿದ್ದೀರಾ ಅಂತ, ಯಾಕೆಂದ್ರೆ ವಿವಾದದ ಮೇಲೆ ವಿವಾದಗಳು ನಿಮ್ಮ ಸುತ್ತಕೊಳ್ತಾ ಇರುತ್ತೆ. ನನ್ನ ಮೊದಲ ಪ್ರಶ್ನೆ ನಿಮಗೆ, ವಿವಾದ ಇಲ್ಲದೆ ಯಾವುದೂ ಚರ್ಚೆ ಆಗಕ್ ಸಾಧ್ಯನೇ ಇಲ್ವಾ? ವಿವಾದ ಮಾಡಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ಚರ್ಚೆ ಆಗಬೇಕು, ಜನರಿಗೆ ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡಿಸಿ ಅದಕ್ಕೆ ಪರಿಹಾರ ಏನು ಅಂತ ನಾವು ಕೂಡ ಜನರ ಮುಂದೆ ಇಡೋದು ನಮ್ಮ ಉದ್ದೇಶ. ಪರಿಹಾರ. ಬಟ್ ಇಲ್ಲಿ ತನಕ ನಿಮ್ಮ ಲಿಸ್ಟ್ ಆಫ್ ಕಾಂಟ್ರವರ್ಸಿಸ್ ತೆಗೆದು ನೋಡಿದ್ರೆ ಎಷ್ಟರಲ್ಲಿ ಪರಿಹಾರ ಹುಡುಕೊಟ್ಟಿದ್ದೀರಾ ನೀವು? ನಿಮ್ಮ ಧ್ವನಿ ಎಷ್ಟಕ್ಕೆ ಪರಿಹಾರವನ್ನು ಹುಡುಕೊಡ್ತು ಅಂತ? ಪರಿಹಾರ ಪ್ರತಿ ಒಂದರಲ್ಲೂ ಒಂದು ಶಾಶ್ವತವಾದ ಪರಿಹಾರ ಹುಡುಕೋದು ನಮ್ಮ ಉದ್ದೇಶ ಆಗಿದೆ. ಶಾಶ್ವತ? ಹೌದು. ಫಾರ್ ಎಕ್ಸಾಂಪಲ್, ಇವಾಗ Me Too ಅನ್ನೋದು 2018ರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಚರ್ಚೆ ಆಯಿತು. ಎಸ್. ನಾವು ಅದಕ್ಕಿಂತ ಮುಂಚೆ 1.25 ವರ್ಷ 2 ವರ್ಷದ ಮುಂಚೆನೆ ನಾವು ಫೈರ್ ಅಂತ ಸಂಸ್ಥೆ ಶುರು ಮಾಡಿ ಒಂದು ಆಂತರಿಕ ದೂರ ಸಮಿತಿ ಕಟ್ಟಿ ನಾವು ಲೈಂಗಿಕ ಕಿರುಕುಳ ವಿರುದ್ಧ ನಾವು ಆಗ್ಲೇ 2 ವರ್ಷ ಮುಂಚೆಯಿಂದನು, ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲೂ ಯಾರು ಕೂಡ ಯಾವ ಸಿನಿಮಾ ರಂಗ ಅದನ್ನ ಕೆಲಸ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ, ಇವಾಗಲೂ ಮಾಡ್ತಿದಾರೋ ನನಗೆ ಗೊತ್ತಿಲ್ಲ. ಆದರೆ ಅದು ಹೋಗ್ತಾ ಹೋಗ್ತಾ ಬಹಳ ವಿವಾದಗೀಡಾಯ್ತು. ಆದರೆ ಅದರ ನಂತರ 2024ರಲ್ಲಿ ನಾವು ಕೂಡ ಕರ್ನಾಟಕಕ್ಕೆ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಬೇಕು ಅಂತ 153 ಜನ ಹೋಗಿ ಮುಖ್ಯಮಂತ್ರಿ ಹತ್ರ ಹೋಗಿ ನಾವು ಕೂಡ ಮಾತಾಡ್ತೀವಿ. ನಮಗೆ ಒಂದು ಸಿಟ್ಟಿಂಗ್ ಜಡ್ಜ್ ಅಥವಾ ರಿಟೈರ್ಡ್ ಜಡ್ಜ್ ಮುಖಾಂತರ ಒಂದು ರಿಪೋರ್ಟ್ ಬಂದು ಸಿನಿಮಾ ರಂಗದಲ್ಲಿ ಅಸಮಾನತೆ ಮತ್ತೆ ಜೆಂಡರ್ ಬೇಸ್ಡ್ ಅಸಮಾನತೆಗಳು ಏನೇನಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಹೆಂಗೆ ನಾವು ಶಾಶ್ವತವಾದ ಪರಿಹಾರ ಕೊಡಬಹುದು ಅಂತ ನಾವು ಕೂಡ ಎಲ್ಲ ರೀತಿ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಸೊ each one has a final solution, but ಆ ಫೈನಲ್ ಸೊಲ್ಯೂಷನ್ ನಾವೇ ಒಬ್ಬ ಹೋರಾಟಗಾರನಾಗಿ ಅದನ್ನ ಕಾರ್ಯರೂಪಕ್ಕೆ ತರಬಹುದೋ ಇಲ್ವೋ ಅನ್ನೋ ಪ್ರಶ್ನೆ ಬರುತ್ತೆ. ವಿ ನೀಡ್ ಗವರ್ಮೆಂಟ್ ಬ್ಯಾಕಿಂಗ್, ವಿ ನೀಡ್ ಗವರ್ಮೆಂಟ್ ಅಡ್ರೆಸಲ್ ಆಫ್ ದೀಸ್ ಪ್ರಾಬ್ಲಮ್ಸ್. ಅಂದ್ರೆ ನೀವೇನ್ ಚಿತ್ರರಂಗದಲ್ಲಿ ಇದ್ರಿ ಅನ್ನುವಂತಹ ಕಾರಣಕ್ಕೆ ಚಿತ್ರರಂಗದ ವಿಚಾರ ಮಾತಾಡ್ತಾ ಇದ್ದೀರಾ ಅಥವಾ ಏನ್ ಹೇಳಬೇಕು ಅಂತ ಹೊರಟಿದ್ದೀರಾ ನೀವು? ಚಿತ್ರರಂಗ, ನಾನು ಕೂಡ ಚಿತ್ರರಂಗದ ಒಂದು ಭಾಗ. ನಾನು ಎಷ್ಟೋ ಸಿನಿಮಾಗಳು ಮಾಡಕ್ ನನಗೆ ಅವಕಾಶ ಸಿಕ್ಕಿದೆ, ಒಂದು ವೇದಿಕೆ ಸಿಕ್ಕಿದೆ. ನನ್ನ ಉದ್ದೇಶ ಏನಂದ್ರೆ ಒಂದು ಉತ್ತಮ ಚಿತ್ರರಂಗ, ಒಂದು ಆರೋಗ್ಯಕರವಾದ ಚಿತ್ರರಂಗ, ಒಂದು ಅಣ್ಣವ್ರ ಕಂಡ ಕನಸಿನ ಚಿತ್ರರಂಗ ಕಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ. ಉತ್ತಮ ಆರೋಗ್ಯಕರವಾಗಿ ಇರ್ಲಿಲ್ವ ಅಣ್ಣ ಅವ್ರು ಕಟ್ಟಿದ ಚಿತ್ರರಂಗ? ಕೆಲವು ಸಮಸ್ಯೆಗಳಿದಾವೆ ಚಿತ್ರರಂಗದಲ್ಲಿ. ನಮ್ಗೆ ಯಾವುದೇ ಒಂದು ವಿಚಾರಗಳು ಬಂದಾಗ ಆ ಸಮಸ್ಯೆಗಳನ್ನ ಗುರುತಿಸಿ ಅದನ್ನ ಬೆಳಕಿಗೆ ತಂದು ಅದನ್ನ ಕರೆಕ್ಟ್ ಮಾಡ್ಬೇಕು ಆ ಪ್ರಾಬ್ಲಮ್ಸ್. ಡಿಡ್ ಓನ್ಲಿ ಚೇತನ್ ಫೈಂಡ್ ಇಟ್? ನಾನು ಒಬ್ಬನೇ ಅಂತ ಅಲ್ಲ, ಎಷ್ಟೋ ಜನ ಇದನ್ನ, ಫಾರ್ ಎಕ್ಸಾಂಪಲ್ ಸಮಸ್ಯೆಗಳು, ಬರಹಗಾರರಿಗೆ ಆಗ್ತಿರೋ ಸಮಸ್ಯೆಗಳು, ನಮಗೆ ಕಾರ್ಮಿಕರಿಗೆ ಆಗ್ತಿರೋ ಸಮಸ್ಯೆಗಳು, ಮತ್ತೆ ಮೇಯ್ನ್ ಆಗಿ ಜೆಂಡರ್ನಲ್ಲಿ ವಿಮೆನ್ಗೆ ಆಗ್ತಿರೋ ಸಮಸ್ಯೆಗಳು ಚಿತ್ರರಂಗದಲ್ಲಿ ಅನೇಕರು ಮಾತಾಡ್ತಾ ಇದ್ರು. ನನಗೂ ಕೂಡ ಬಹಳ ಜನ ಆರ್ಟಿಸ್ಟ್ ಬಂದು ಹೇಳ್ಕೊಂಡಿದ್ರು, ನಾನು ಫೈರ್ ಸಂಸ್ಥೆ ಶುರು ಮಾಡ್ಕೊಂಡ ಮುಂಚೆಯಿಂದ. ಆದರೆ ಒಂದು ಒಕ್ಕೊರಳಲ್ಲಿ ಎಲ್ಲರ ಜೊತೆಗೆ ಸೇರಿ ನಾವು ಸಿನಿಮಾ ರಂಗದ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋದನ್ನ ಬಹಳ ಜನ ಬಹುಶಃ ಆ ರೀತಿ ಹೆಜ್ಜೆ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕರಿಯರ್ಗೆ ಅಫೆಕ್ಟ್ ಆಗತ್ತೆ ನೆಗೆಟಿವ್ಲಿ ಅನ್ನೋ ಒಂದು ಭಯದಿಂದ ಅನೇಕರು ಆ ಹೆಜ್ಜೆ ತಗೊಳಲ್ಲ. ರೈಟ್. ನಾನು ನನ್ನ ಕರಿಯರ್ಗೂ ಸರಿ ಆಗದಿದ್ರು ಪರವಾಗಿಲ್ಲ, ಚಿತ್ರರಂಗಕ್ಕೆ ಒಳ್ಳೇದಾದ್ರೆ, ಸಮಾಜಕ್ಕೆ ಒಳ್ಳೇದಾದ್ರೆ ಅದೇ ನನ್ನ ಉದ್ದೇಶ ಇಟ್ಕೊಂಡು ನಾನು ಕರ್ನಾಟಕಕ್ಕೆ ಬಂದಿದ್ದು ಹೊರತು ನಾನೇನಾದ್ರೂ ಒಂದು ನಂದೇ ವೈಯಕ್ತಿಕವಾದ ಲಾಭನೋ, ನಾನೇ ಒಂದು ಪರ್ಸನಲ್ ಲಾಭನೋ ನಾನು ಅಮೆರಿಕದಲ್ಲೇ ಇರ್ತಾ ಇದ್ದೆ. ಅಮೆರಿಕದಲ್ಲಿ ಆರಾಮಾಗಿ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು. ತುಂಬಾ ಜನ ಈ ನಿಮ್ಮ ರೀಸೆಂಟ್ ಇಶ್ಯೂ ಆದ್ಮೇಲಿಂದ ಈ ಮನುಷ್ಯ ಇಲ್ಲಿಯವರೇ ಅಲ್ಲ, ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ, ಏನಕ್ಕೆ ಬಂದಿದ್ದಾರೆ, ಅಲ್ಲೇ ಇರಬಹುದಿತ್ತಲ್ಲ, ಇಲ್ಲಿ ಬಂದು ಏನ್ ಪ್ರಚಾರ ಗಟ್ಟಿಸ್ಕೊಳ್ತಾ ಇದ್ದಾರೆ, ಅದೆಲ್ಲ ಪ್ರಶ್ನೆಗಳಿದೆ ಬೇಕಾದಷ್ಟು. ಬೇರೆ ತರ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗಳು ಕೇಳಲಿ. ಆ ಪ್ರಶ್ನೆ ಕೇಳಿದ ತಕ್ಷಣ ನಾವು ಅವ್ರು ಹೇಳಿದ್ದೆಲ್ಲ ತಪ್ಪೋ ಸರಿ ಅನ್ನೋ ನಾವು ಜನರ ಮುಂದೆ ನಮ್ಮ ವಿಚಾರಗಳು ಇರ್ತೀನಿ. ನಾನು ಬಂದಿದ್ದು 21 ವರ್ಷದ ಹಿಂದೆ. ನಾನು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಲ್ಲಿ ಬಂದಿದ್ದು. ನಾನು ಅದು ಭಾರತ ಮತ್ತೆ ಅಮೆರಿಕನ್ ಸರ್ಕಾರ ಸೇರಿ ಕೊಟ್ಟಿರೋ ಸ್ಕಾಲರ್ಶಿಪ್. ನಾನು ಕೂಡ ಯೇಲ್ ಯೂನಿವರ್ಸಿಟಿನಲ್ಲಿ ಓದಿ ಅಮೆರಿಕದಲ್ಲಿ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಬಹಳ ಚೆನ್ನಾಗಿ ಓದಿ ನಾನು ಇಲ್ಲಿ ಬಂದು ಅಲ್ಲೇ ನಾನು ಒಂದು ಒಳ್ಳೆ ಕೆಲಸ ತಗೊಂಡು ದುಡ್ಡು ಮಾಡ್ಕೊಂಡು ನಾನೇ ಪರ್ಸನಲ್ ಲಾಭ ಅನ್ನೋದಕ್ಕಿಂತ ಹಿಂಗೆ ನಾನು ಸಮಾಜಕ್ಕೆ ವಾಪಸ್ ಕೊಡ್ಬೋದು. ಇಂಡಿಯಾ, ಕರ್ನಾಟಕ. ನಮ್ಮ ಫ್ಯಾಮಿಲಿ ಎಲ್ಲ ನಾನು ಕರ್ನಾಟಕದವರೇ. ನಮ್ಮ ಕುಟುಂಬ ಅಲ್ಲ, ನಮ್ಮ
ತಾತಾಜಿ ಮುತ್ತಜ್ಜಿದಿರು ಎಲ್ಲರೂ ಕೂಡ ಇಲ್ಲೇ ಕರ್ನಾಟಕದವರೇ. ನನ್ನ ತಂದೆ ತಾಯಿ ಕೂಡ ಹ್ಮ್. ನಾನು ಇವತ್ತಿನ ದಿನ ನನಗೆ ಎಲ್ಲಾ ರೀತಿ ಪ್ರಿವಿಲೇಜ್ ಸವಲತ್ತು ಪಡೆದಿದ್ದೀನಿ ಅಂದ್ರೆ ಹ್ಮ್. ನಮ್ಮ ತಂದೆ ತಾಯಿ ಇಲ್ಲಿ ಹುಟ್ಟಿ ಬೆಳೆದು ಹ್ಮ್. ಅವರು ಕೂಡ ಶಿಕ್ಷಣದಿಂದ ಇಲ್ಲಿ ಮೆಡಿಕಲ್ ಕಾಲೇಜು, ನಮ್ಮ ತಾಯಿ JNMC, ನಮ್ಮ ತಂದೆ ಬೆಂಗಳೂರು ಮೆಡಿಕಲ್ ಕಾಲೇಜು ಇವರೆಲ್ಲ ಓದಿ, ನಮ್ಮ ತಾತಂದಿರು ಕೂಡ ಡಿಸ್ಟ್ರಿಕ್ಟ್ ಸರ್ಜನ್, ಸೆಂಟ್ರಲ್ ಲಾ ಕಾಲೇಜ್ ಪ್ರಿನ್ಸಿಪಲ್, ಇವರೆಲ್ಲ ಇಲ್ಲಿ ನ್ಯಾಷನಲ್ ಇದೆಲ್ಲ ಮಾಡಿ ನಮಗೆ ಹೆಂಗೆ ಹ್ಮ್. ಬೆನಿಫಿಟ್ ಪಡೆದಿದ್ದೀವಿ ನಾವು ಸಮಾಜದಿಂದ. ಹ್ಮ್. ನಾನು ಆ ಸಮಾಜದಿಂದ ನಾನು ಜಾಸ್ತಿ ಬೆನಿಫಿಟ್ ಪಡೆಯೋದಕ್ಕಿಂತ ಅದನ್ನೇ ನನ್ನ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಂಗಭೂಮಿ ಮುಖಾಂತರ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಸುರೇಶ್ ಆಣಗಲ್ಲಿ ಆಗಿರ್ಬೋದು, ರಂಗಾಯಣ ಆಗಿರ್ಬೋದು, ನೀನಾಸಮ್ ಆಗಿರ್ಬೋದು, ಇದ್ರ ಜೊತೆ ಕನೆಕ್ಷನ್ ಇಟ್ಕೊಂಡು ನಾನು 1.5 ವರ್ಷ ರಂಗಭೂಮಿ ಮುಖಾಂತರ ಪರಿವರ್ತನೆ ಹೆಂಗ್ ತರಬಹುದು ಅಂತ ನಾಟಕ ನಿರ್ದೇಶನ ಮಾಡೋದಾಗಿರ್ಬೋದು, ಸ್ವಸಹಾಯ ಸಂಘಗಳು, ತುಳು ಯಕ್ಷಗಾನ, ಬೇರೆ ಬೇರೆ ತರ ಬೀದಿ ನಾಟಕಗಳ ಜೊತೆ ಕೆಲಸ. ರೈಟ್, ನೀವೇನೋ ಪರಿವರ್ತನೆ ತರೋದನ್ನ ನಾನು ಈ ರಂಗಭೂಮಿ ಮುಖಾಂತರ ಅಂತ ಹೇಳಿದ್ರಿ, ಬಟ್ ಆ ತರದ ಪರಿವರ್ತನೆ ಯಾವ ಸಿನಿಮಾಗಳು ನಿಮ್ಮಿಂದ ಬಂದಿಲ್ಲ. ಯು ಡಿಡ್ ಫ್ಯೂ ಸಿನಿಮಾಸ್ ವೇರ್ ಇನ್ ದಟ್ ವಾಸ್ ಟೋಟಲಿ ಅ ಲವ್ ಸ್ಟೋರೀಸ್ ಅಗೇನ್, ಬಟ್ ನೀವು ಹೇಳ್ತಿದ್ದೀರಾ ನಾನು ಆರಂಭ ಮಾಡಿದಂಥದ್ದು ರಂಗಭೂಮಿಯಿಂದ ಅಂತ, ಏನೋ ಪರಿವರ್ತನೆ ತರೋದಕ್ಕೆ ನಿರ್ದೇಶನ ಏನೋ ಮಾಡ್ಬೇಕು ಅಂತ ಹೊರಟ್ರಿ, ಆಲ್ ಆಫ್ ಎ ಸಡನ್ ಎಲ್ಲ ಬಿಟ್ಬಿಟ್ಟು ಸಿನಿಮಾಗೆ ಹೋಗ್ಬಿಟ್ರಾ? ಸಿನಿಮಾ ಯಾವ ತರದ ಸಿನಿಮಾ ಮಾಡಿದ್ರಿ? ನೀವ್ ಹೇಳೋದು ಇಸ್ ಅ ಗುಡ್ ಪಾಯಿಂಟ್. ನೋಡಿ, ಒಂದ್ ಹೇಳ್ತೀನಿ, ಸಿನಿಮಾ ರಂಗದಲ್ಲಿ ನಾನು ಒಬ್ಬ ನಟ, ಐ ಆಮ್ ಅನ್ ಆಕ್ಟರ್. ಆಕ್ಟರ್ ಅಂದಾಗ ಅವ್ರು ಕೊಟ್ಟಿರೋ ಚೌಕಟ್ಟು, ಅವ್ರು ಕೊಟ್ಟಿರೋ ಪಾತ್ರ, ಅವ್ರು ಕೊಟ್ಟಿರೋ ಒಂದು ರೀತಿಯ ಹಿತಿಮಿತಿಗಳ ನಡುವೆ ನಾನು ಅದನ್ನ ನನ್ನ ಕೆಲಸ ನಾನು ಮಾಡೋದು, ಅಭಿನಯ ಮಾಡೋದು, ಅದು ನನ್ನ ವರ್ಕ್ ಅದು. ಬಟ್ ಸಿನಿಮಾಗಳನ್ನ ಆ ತರ ಆಲೋಚನೆಗಳಿಂದ ತರೋರು ರೈಟರ್ಸ್, ಡೈರೆಕ್ಟರ್ಸ್, ದೇ ಆರ್ ದ ಕ್ರಿಯೇಟಿವ್. ನೀವೇ ಕ್ರಿಯೇಟ್ ಮಾಡ್ಬೋದಿತ್ತಲ್ಲ, ನೀವೇ ಡೈರೆಕ್ಟ್ ಮಾಡ್ಬೋದಿತ್ತಲ್ಲ. ಅದು ಆಲ್ಸೋ ವ್ಯಾಲಿಡ್ ಪಾಯಿಂಟ್. ನಾನು ಎಷ್ಟೋ ವರ್ಷ ಸಿನಿಮಾ ರಂಗದಲ್ಲಿ ನಾನು ಕೂಡ ಡೈರೆಕ್ಷನ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಅದು ಕೂಡ ಹೆಂಗೆ ಮಾಡ್ಬೋದು, ಬಟ್ ಅದರಲ್ಲಿ ನನಗೆ ಡೈರೆಕ್ಷನ್ ಬಗ್ಗೆ ಅರ್ಥ ಆದಷ್ಟು ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಅಟ್ ದಿ ಎಂಡ್ ಆಫ್ ದ ಡೇ ಸಿನಿಮಾ ರಂಗ ಇಸ್ ಅ ಬಿಸ್ನೆಸ್. ನಿಮ್ಮ ಥಾಟ್ ಪ್ರಾಸೆಸ್ ಎಷ್ಟೇ ಅದ್ಭುತವಾಗಿದ್ರು, ನಿಮ್ಮ ಡೈರೆಕ್ಷನ್ ಎಷ್ಟೇ ಅದ್ಭುತವಾಗಿದ್ರು, ನಿಮ್ಮ ಒಂದು ರೀತಿ ಕ್ರಿಯೇಟಿವಿಟಿ, ನೋ ಮ್ಯಾಟರ್ ಹೌ ಗುಡ್ ಇಟ್ ಇಸ್, ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ಸ್ ಬಂದಿಲ್ಲ ಅಂದ್ರೆ ದ ಸಿನಿಮಾ ಇಸ್ ಅ ಫ್ಲಾಪ್. ಕರೆಕ್ಟ್. ಚಳುವಳಿನಲ್ಲಿ ಹಾಗಲ್ಲ. ಚಳುವಳಿನಲ್ಲಿ ಆಕ್ಚುಲಿ ಕಾಂಶಿರಾಮ್ ಅವರು ಒಂದು ಮಾತು ಹೇಳ್ತಾರೆ, ಅಂಬೇಡ್ಕರ್ ಡೆಡ್ ಇಸ್ ಅ ಸ್ಟ್ರಾಂಗರ್ ಫೋರ್ಸ್ ದನ್ ಅಂಬೇಡ್ಕರ್ ಅಲೈವ್. ಯಾಕೆ ಅಂದ್ರೆ ಬಾಬಾ ಸಾಹೇಬ್ರು ಬದುಕಿದ್ದಾಗ ಅವ್ರ ಆಲೋಚನೆ ಹೆಂಗಿತ್ತು ಅಂದ್ರೆ, ಅನೇಕ ಒಂದು ದೇಶಾದ್ಯಂತ ನಾಯಕರಲ್ಲಿ ಇವರು ಒಬ್ರು. ಈಸ್ ಆಲ್ಸೋ ಗುಡ್ ಲೀಡರ್. ಬಟ್ ದೇ ವರ್ ಆಲ್ಸೋ ವೆರಿ ಬಿಗ್ ಲೀಡರ್ಸ್ ಅವತ್ತಿನ ದಿನ. ಗಾಂಧಿ ಆಗಿರ್ಬೋದು, ಪಟೇಲ್ ಆಗಿರ್ಬೋದು, ನೆಹರು ಆಗಿರ್ಬೋದು, ಬಹಳ ಜನ ದೊಡ್ಡ ದೊಡ್ಡ ಲೀಡರ್ಸ್ಗಳಿದ್ರು. ಇವಾಗ 70 ವರ್ಷ ಅವ್ರು ತೀರ್ಕೊಂಡಾದ್ಮೇಲೆ ಯಾರು ನಿಜವಾದ ಮಹಾನ್ ನಾಯಕ ಅಂತ ನಮ್ಗೆ ಗೊತ್ತಾಗಿದೆ. ಬಿಕಾಸ್ ದಿ ಐಡಿಯಾಸ್ ವಿಲ್ ಲಾಸ್ಟ್. ಸಂತೋಷ್ ಅವರೇ, ನಿಮಗೆ ವ್ಯಾಪಾರ ಸಿನಿಮಾ ರಂಗದಲ್ಲಿ 3 ದಿನ ನಿಮ್ ಕಲೆಕ್ಷನ್ ಬರ್ಲಿಲ್ಲ ಅಂದ್ರೆ ಅಷ್ಟೇ, ವಾಶ್ ಔಟ್ ಆದ್ರೆ ಫ್ಲಾಪೆ. ಚಳುವಳಿ, ದೇಶ ನಿರ್ಮಾಣ ಮಾಡೋದನ್ನು, ಒಂದು ಉತ್ತಮ ಸಮಾಜ ಕಟ್ಟದಲ್ಲಿ ವಿಚಾರಗಳು ಇವತ್ತು ಉಳ್ಕೊಂತವೆ, ಮುಂದೆನೂ ಉಳ್ಕೊಂತವೆ, ಶಾಶ್ವತವಾಗಿ. ಅಂದ್ರೆ ಸಿನಿಮಾ ಮುಖಾಂತರ ಅದನ್ನ ತರುವತ್ತರದಲ್ಲಿ ಸಫಲ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸಿನಿಮಾ ರಂಗದಲ್ಲಿ ಯು ಕ್ಯಾನ್ ನಾಟ್ ಒನ್ ಲೈನ್ ಅಟ್ ಲೀಸ್ಟ್ ಆಸ್ ವಿಜಯ್ ಡಿಡ್ ಪಾಸ್ಟ್. ಅವರ ಒಂದಷ್ಟು ಸಿನಿಮಾಗಳಿಂದ ಅವ್ರು ರಾಜಕೀಯದ ವಿಚಾರನೇ ಹೇಳ್ತಾ ಬಂದಿದ್ದಾರೆ. ಪವನ್ ಕಲ್ಯಾಣ್ ಅವರು ಅದನ್ನ ಮಾಡಿದ್ರು. ನೋಡಿ, ವಿಜಯ್ ಅಂತ ಹೇಳಬೇಕು ಅಂದ್ರೆ ಹಿ ಈಸ್ ಅ ವಿನ್ನರ್. ಹಿ ಈಸ್ ಅ ಬಿಗ್ ವಿನ್ನರ್. 108 ಸೀಟ್ಸ್ ಅನ್ನು ಗೆದ್ದಿದ್ದಾರೆ. ಬಟ್ ಹಿ ಈಸ್ ನಾಟ್ ನಮ್ಮ ಕಣ್ಣಲ್ಲಿ ಪ್ರೂವನ್ ಹಿಮ್ಸೆಲ್ಫ್ ಟು ಬಿ ವರ್ದಿ ಆಫ್ ದ ಪೀಪಲ್ಸ್ ವೋಟ್ ಇನ್ ಟರ್ಮ್ಸ್ ಆಫ್ ಲೀಡರ್ಶಿಪ್, ಇನ್ ಟರ್ಮ್ಸ್ ಜನರ ಬಗ್ಗೆ ಕಾಳಜಿ, ಇನ್ ಟರ್ಮ್ಸ್ ಆಫ್ ವರ್ಕ್ ಆನ್ ಬೆನಿಫಿಟಿಂಗ್ ದ ಲೈಫ್. ತಮಿಳುನಾಡು ಜನ ಬಹಳ ವಿಚಾರವಂತರು. ಎಲ್ಲಾ ಜನನು ವೋಟ್ ಹಾಕೋರು ಬಹಳ ಆಳವಾದ ಚಿಂತನೆ ಇದೆ. ಆದ್ರೆ ಅದು ಯಾರಿಗೆ ವೋಟ್ ಹಾಕ್ತಾರೋ ಆ ವ್ಯಕ್ತಿ ಆ ವೋಟಿಗೆ ಅರ್ಹನೋ ಇಲ್ಲವೋ ಅನ್ನೋದು ಅವ್ರು ಸಾಬೀತುಪಡಿಸ್ಬೇಕು. ಸೊ ನಾನು ಹೇಳೋ ಆರಾಧಿಸುವಂತ ಪೆರಿಯಾರ್ ತತ್ವ ಬಹಳ. ವಿಜಯ್ ಇಸ್ ಅ ವಿನ್ನರ್, ಬಟ್ ಹಿ ಇಸ್ ನಾಟ್ ಯೆಟ್ ಅ ಲೀಡರ್ ಅಂತ ನಾನು ಹೇಳಕ್ ಇಷ್ಟ.